ಸಿಎಂ ಸಿದ್ದರಾಮಯ್ಯಗೆ ರಿಲೀಫ್ ಆಗೋದಕ್ಕೆ ಕಾರಣವೇನು ಗೊತ್ತಾ? ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಈಗ ರಿಲೀಫ್ ಸಿಕ್ಕಿದೆ. ಸಿದ್ದರಾಮಯ್ಯ ರಿಲೀಫ್ ಆಗಿದ್ದು ಇದೊಂದು ಕಾರಣದಿಂದ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯರಿಗೆ ಕಾನೂನು ಕಂಟಕದಿಂದ ಜಾರಿಕೊಳ್ಳೋದಕ್ಕೆ ಇದ್ದ ಕಾರಣವೇನು ಗೊತ್ತಾ? ಹದಿನಾಲ್ಕು ಮುಡಾ ನಿವೇಶನದಲ್ಲಿ ಅಕ್ರಮ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯರ ಧರ್ಮಪತ್ನಿ ಪಾರ್ವತಿ, ಸಿದ್ದರಾಮಯ್ಯರ ಬಾಮೈದ ಈ ಮೂವರು ಸೇರಿ ಅಕ್ರಮವೆಸಗಿದ್ದಾರೆ. ಮುಡಾ ನಿವೇಶನದ 14 ಸೈಟ್ಗಳಲ್ಲೂ ಹಸಿ ಅಕ್ರಮ ನಡೆದಿದೆ. ಟಿಜೆ ಅಬ್ರಹಾಂ ದೂರು ಕೊಟ್ಟರು, ಆರ್ಟಿಐ ಕಾರ್ಯಕರ್ತ ಗಂಗರಾಜು ದೂರು ಕೊಟ್ಟ. ಆದರೆ ಸ್ನೇಹಮಯಿ ಕೃಷ್ಣ ಎಫ್ಐಆರ್ ದಾಖಲು ಮಾಡ್ತಾರೆ. ಪ್ರಥಮ ಬಾರಿಗೆ ಮೈಸೂರಿನಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಅದಾದ ನಂತರ ವಿರೋಧ ಪಕ್ಷದವರು ಆಹೋರಾತ್ರಿ ಪ್ರತಿಭಟನೆ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು. ಬೆಂಗಳೂರಿನಿಂದ ಮೈಸೂರಿನವರೆಗೂ ಎಲ್ಲ ಯಾತ್ರೆಗಳು ನಡೆದಿದ್ದು ಸಿಎಂ ಸಿದ್ದರಾಮಯ್ಯರನ್ನ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಸಬೇಕು ಅಂತ, ಸಿಎಂ ಸಿದ್ದರಾಮಯ್ಯರ ಸಿಎಂ ಸ್ಥಾನಕ್ಕೆ ಕಂಟಕ ತರಬೇಕು ಅಂತ. ಆದರೆ ಈ ವಿಚಾರಣೆಯನ್ನ ಲೋಕಾಯುಕ್ತರು, ಸಿಐಡಿ ಜೊತೆಗೆ ನಿವೃತ್ತ ನ್ಯಾಯಾಧೀಶರ ಸಮಿತಿ, ಈ 3 ಸಮಿತಿಗಳಿಂದ 3 ತನಿಖಾ ಸಂಸ್ಥೆಗಳಿಂದ ವಿಚಾರಣೆ ನಡೆಯಿತು. ಲೋಕಾಯುಕ್ತರು ಒಂದು ಕಡೆ ಕ್ಲೀನ್ ಚಿಟ್ ಕೊಟ್ಟರು ಸಿದ್ದರಾಮಯ್ಯರಿಗೆ. ಅದಾದ ನಂತರ ಸ್ನೇಹಮಯಿ ಕೃಷ್ಣ, ಲೋಕಾಯುಕ್ತರು ತನಿಖೆ ಮಾಡಬಾರ್ದು, ಅವರ ತನಿಖೆ ಪಾರದರ್ಶಕವಾಗಿರೋದಿಲ್ಲ, ಸಿಬಿಐ ಎಂಟ್ರಿ ಕೊಡಬೇಕು, ಸಿಬಿಐ ಮಧ್ಯಪ್ರವೇಶ ಮಾಡಬೇಕು, ಸಿಎಂ ಸಿದ್ದರಾಮಯ್ಯರ ಮುಡಾ ಪ್ರಕರಣವನ್ನು ಸಿಬಿಐ ತನಿಖೆ ಮಾಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಬೇಡಿಕೆ ಇಟ್ಟರು. ಆದರೆ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಲ್ಲ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮನುಷ್ಯನ ಮೌಖಿಕ ದಾಖಲೆಗೆ ಯಾವುದೇ ತರಹದ ಕಿಮ್ಮಕ್ಕಿರೋದಿಲ್ಲ. ಇಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಕಾರ್ಯನಿರ್ವಹಿಸ್ತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಹಾಗಾಗಿ ನ್ಯಾಯಾಂಗ ವ್ಯವಸ್ಥೆಯ ಮುಖೇನ ತನಿಖಾ ಸಂಸ್ಥೆಗಳಿಗೆ ಅನುಮತಿ ಸಿಗಬೇಕು. ಹಾಗಾಗಿ ಸ್ನೇಹಮಯಿ ಕೃಷ್ಣ ಧಾರವಾಡದ ಗೌರವಾನ್ವಿತ ನ್ಯಾಯಪೀಠಕ್ಕೆ ಮನವಿ ಮಾಡಿಕೊಂಡ್ರು. ಏನಂತ? ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ. ಸಿದ್ದರಾಮಯ್ಯರಿಗೆ ಕಾಡ್ತಾ ಇದ್ದಂತಹ ಮೂಡಾ ಎನ್ನುವಂತಹ ಶೈತಾನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘನ ನ್ಯಾಯಾಲಯ ಇವತ್ತು ರಿಲೀಫ್ ಕೊಟ್ಟಿದೆ. ಗೌರವಾನ್ವಿತ ನ್ಯಾಯಪೀಠ ಇವತ್ತು ಸಿದ್ದರಾಮಯ್ಯರಿಗೆ ರಿಲೀಫ್ ಕೊಟ್ಟಿದೆ. ಸ್ನೇಹಮಯಿ ಕೃಷ್ಣ ಹಾಕಿದ ಮೇಲ್ಮನವಿಯನ್ನು ವಜಾ ಮಾಡಿದೆ. ಅದನ್ನು ಸೈಡಿಗಿಟ್ಟು ಈ ಪ್ರಕರಣವನ್ನು ಸದ್ಯಕ್ಕೆ ಸಿಬಿಐಗೆ ಕೊಡೋದಕ್ಕಾಗಲ್ಲ. ಅದರರ್ಥ ನಾಳೆ ದಿನ ಇಡಿ ಈ ಪ್ರಕರಣವನ್ನು ಕೈಗೆತ್ತಿಕೊಳ್ಳಬಾರದು ಅನ್ನುವಂಥ ಕಾರಣ ಅಲ್ಲಿರೋದಿಲ್ಲ. ಇಡಿ ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಬಹುದು. ಸ್ನೇಹಮಯಿ ಕೃಷ್ಣಗೆ ಹೈಕೋರ್ಟ್ ಅಂತ್ಯ ಆಗೋದಿಲ್ಲ. ಸ್ನೇಹಮಯಿ ಕೃಷ್ಣಗೂ ಕೂಡ ಆಯ್ಕೆಗಳಿದ್ದಾವೆ. ನಾಳೆ ದಿನ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮೇಲ್ಮನವಿ ಸಲ್ಲಿಸಬಹುದು. ಹಾಗಾದರೆ ಈಗ ವಿಷಯಕ್ಕೆ ಬರೋಣ. ಸಿಎಂ ಸಿದ್ದರಾಮಯ್ಯರಿಗೆ ಈ ಒಂದು ಕಾನೂನು ಕಂಟಕದಿಂದ ಹಿಂದೆ ಸರಿಯೋದಕ್ಕೆ ಅಥವಾ ರಿಲೀಫ್ ಸಿಗೋದಕ್ಕೆ ಆ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಸಂಚಲನ ಮೂಡಿಸಿದಂತಹ ಮುಡಾ ಪ್ರಕರಣ, ಈ ಪ್ರಕರಣದಲ್ಲಿ ಈಗ ಸಿದ್ದುಗೆ ರಿಲೀಫ್ ಸಿಕ್ಕಿರುವಂತಹದ್ದು. ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದ ಪ್ರಕರಣ. ಸಿಬಿಐ ತನಿಖೆ ಕೋರಿದ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್. ಸಿಎಂಗೆ ರಿಲೀಫ್ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಏನು ಕಾರಣ ಆಗಿರ್ಬೋದು? ಸಿದ್ದರಾಮಯ್ಯ ರಿಲೀಫ್ ಆಗಿದ್ದು ಇದೊಂದು ಕಾರಣದಿಂದ. ಹಾಗಾದ್ರೆ ಏನದು ಕಾರಣ? ಲೋಕ ತನಿಖೆ ಯಾವುದೇ ತಾರತಮ್ಯ ಮಾಡಿಲ್ಲ. ಲೋಕಾಯುಕ್ತ ಪೊಲೀಸರಿಗೆ ಶಹಬಾಷ್ ಗಿರಿ ಕೊಟ್ಟ ಕೋರ್ಟ್. ಸ್ನೇಹಮಯಿ ಕೃಷ್ಣಗೆ ಮುಖಭಂಗ. ಲೋಕಾಯುಕ್ತ ಪೊಲೀಸರು ಸ್ವತಂತ್ರ ತನಿಖಾ ಸಂಸ್ಥೆ ಎಂದು ಆದೇಶ. ಲೋಕಾಯುಕ್ತ ವರದಿ ಸಲ್ಲಿಕೆಗೆ ನೀಡಿದ್ದ ತಡೆಯಾಜ್ಞೆ ತೆರವಾಗಿದೆ. ಲೋಕಾಯುಕ್ತ ಪೊಲೀಸರಿಂದ ಶೀಘ್ರ ಅಂತಿಮ ವರದಿ ಸಲ್ಲಿಕೆಯಾಗುತ್ತೆ. ಮುಡಾ ಕೇಸ್ ಸಿಬಿಐ ತನಿಖೆಗೆ ನೀಡಲು ಕೋರ್ಟ್ ನಕಾರ.
ಮುಡಾ ಕೇಸ್ ಸಿಬಿಐ ತನಿಖೆಯಿಂದ ಸಿದ್ದರಾಮಯ್ಯ ಬಚಾವಾಗಿದ್ದಾರೆ, ಅದು ತಾತ್ಕಾಲಿಕ ಅಷ್ಟೇ. ಸಿಬಿಐ ಕುಣಿಕೆಯಿಂದ ಸಿಎಂ ಸಿದ್ದರಾಮಯ್ಯ ಪಾರಾಗಿದ್ದಾರೆ. ನೋಡಿ, ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ರಾಜ್ಯ ಸರ್ಕಾರದ ಅನುಮತಿಯನ್ನ ಪಡೆಯದೆ ರಾಜ್ಯದ ಯಾವುದೇ ಒಬ್ಬ ಜನಪ್ರತಿನಿಧಿಯನ್ನ ತನಿಖೆ ಮಾಡಬಾರದು ಎನ್ನುವಂಥ ಒಂದು ಚರ್ಚೆ ಆಯಿತು. ಅದಾದ ನಂತರ ತಮಿಳುನಾಡಿನ ನ್ಯಾಯಪೀಠ ಒಂದು ಸಿಬಿಐ ಅನ್ನುವಂತಹ ಸ್ವತಂತ್ರ ತನಿಖಾ ಸಂಸ್ಥೆಗೆ ಯಾವ ರಾಜ್ಯ ಸರ್ಕಾರದ ಅನುಮತಿನೂ ಬೇಡ, ರಾಜ್ಯ ಸರ್ಕಾರದ ಸಿಗ್ನಲ್ಲೂ ಬೇಡ, ಯಾವುದೇ ಒಂದು ರಾಜ್ಯದಲ್ಲಿ ಒಬ್ಬ ಜನಪ್ರತಿನಿಧಿ ಅಕ್ರಮ, ಭ್ರಷ್ಟಾಚಾರ ಮತ್ತು ಅಪರಾಧ ಮಾಡಿರೋದು ಸಾಬೀತಾದರೆ ಆತನ ವಿರುದ್ಧ ತನಿಖೆ ಮಾಡೋದಕ್ಕೆ ಸಿಬಿಐಗೆ ಯಾರ ಅಪ್ಪಣೆಯೂ ಬೇಕಾಗಿಲ್ಲ. ಯಾವ ಘಳಿಗೆ ಯಾವ ಕ್ಷಣ ಬೇಕಾದರೂ ಸಿಬಿಐ ರಾಜ್ಯಕ್ಕೆ ಬರಬಹುದು, ಆತನ ವಿರುದ್ಧ ತನಿಖೆಯನ್ನು ಮಾಡಬಹುದು. ಆದರೆ ಅಲ್ಲೂ ಕೂಡ ಒಂದಷ್ಟು ರೀತಿ ರಿವಾಜುಗಳಿದ್ದಾವೆ. ನ್ಯಾಯಾಂಗದ ಅನುಮತಿ ಬೇಕಾಗುತ್ತೆ. ಸಿದ್ದರಾಮಯ್ಯರ ಕೇಸು ಧಾರವಾಡ ನ್ಯಾಯಪೀಠದಲ್ಲಿ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಮತ್ತೊಂದು ತನಿಖಾ ಸಂಸ್ಥೆ ಈ ಪ್ರಕರಣದ ಬಗ್ಗೆ ತನಿಖೆ ಮಾಡೋದಕ್ಕೆ ಬರೋದಿಲ್ಲ. ಒಟ್ಟಾರೆ ಇವತ್ತು ಧಾರವಾಡ ನ್ಯಾಯಪೀಠದಲ್ಲಿ ಸಿದ್ದರಾಮಯ್ಯರಿಗೆ ರಿಲೀಫ್ ಸಿಕ್ಕಿದೆ. ಆದರೆ ಸ್ನೇಹಮಯಿ ಕೃಷ್ಣ ಮಾತ್ರ ಈ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯರಿಗೆ ರಿಲೀಫ್ ಸಿಗೋದಕ್ಕೆ ಕಾರಣ ಲೋಕಾಯುಕ್ತ ಪೊಲೀಸರ ಸ್ವತಂತ್ರವಾದ ಪಾರದರ್ಶಕವಾದ ತನಿಖೆ ಎಂದು ಹೇಳಲಾಗ್ತಾ ಇದೆ. ಲೋಕಾಯುಕ್ತ ತನಿಖೆಯಲ್ಲಿ ಸಿದ್ದರಾಮಯ್ಯರಿಗೆ ಕ್ಲೀನ್ ಚಿಟ್ ಸಿಕ್ಕಿತ್ತು. ಇದೊಂದು ಕಾರಣದಿಂದ ಸಿದ್ದರಾಮಯ್ಯ ಪಾರಾದ್ರ ಎನ್ನುವಂಥ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗುತ್ತೆ. ಜೊತೆಗೆ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯರನ್ನ ಹೇಗಾದರೂ ಮಾಡಿ ಮಣಿಸಬೇಕು ಅಂಥೇಳಿ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣಸೌಧದಲ್ಲಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ್ರು. ಆಗಲೂ ಸಿದ್ದರಾಮಯ್ಯ ಗುಡುಗಿದ್ದೇನು ಅಂದರೆ, ನನ್ನಿಂದ ತಪ್ಪು ನಡೆದೇ ಇಲ್ಲ ಎಂದಾದ ಮೇಲೆ ನಾನು ಯಾಕೆ ಭಯ ಪಡಬೇಕು, ನನ್ನಿಂದ 14 ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ನಡೆದಿಲ್ಲ, ನಾನು ಅಪರಾಧಿಯೂ ಅಲ್ಲ, ನನ್ನಲ್ಲಿ ಅಪರಾಧ ಭಾವವೂ ಇಲ್ಲ, ನಾನು ನಿರ್ಭಯನಾಗಿದ್ದೀನಿ, ನಿರಾತಂಕನಾಗಿದ್ದೀನಿ, ದೇಶದಲ್ಲಿ ಕಾನೂನಿದೆ, ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ, ನೀವು ಬೇಕಾದರೆ ಕಾನೂನು ಹೋರಾಟಕ್ಕೆ ಮುಂದಾಗಿ ಅಂತ ಹೇಳಿ ವಿರೋಧ ಪಕ್ಷದವರ ಕಣ್ಣಿಗೆ ಕಣ್ಣು ನೋಡುತ್ತಾ ಸವಾಲು ಹಾಕಿದ್ರು. ಹಾಗಾದರೆ ಸಿದ್ದರಾಮಯ್ಯರಿಗೆ ಸಿಕ್ಕಿರ್ತಕ್ಕಂತಹ ರಿಲೀಫ್ ಇದೆಯಲ್ಲ, ಶಾಶ್ವತ ರಿಲೀಫ್ ಆಗಿ ಪರಿವರ್ತನೆ ಆಗುತ್ತಾ? ಹಾಗಾದರೆ ಸ್ನೇಹಮಯಿ ಕೃಷ್ಣ ಏನು ಹೇಳ್ತಾರೆ? ಸ್ನೇಹಮಯಿ ಕೃಷ್ಣರ ಹೋರಾಟದ ದಿಕ್ಕು ಬದಲಾಯಿತಾ? ಸ್ನೇಹಮಯಿ ಕೃಷ್ಣರ ದೂರು, ಟಿ.ಜೆ. ಅಬ್ರಾಹಮರ ಆಕ್ರೋಶ, RTI ಕಾರ್ಯಕರ್ತ ಗಂಗರಾಜುವಿನ ಬಯಕೆ ಇವೆಲ್ಲವಕ್ಕೂ ಕೂಡ ಬೆಂಕಿ ಬಿತ್ತ, ಎಲ್ಲವಕ್ಕೂ ಕೂಡ ಬೆಂಕಿ ಬಿತ್ತ ಎನ್ನುವಂತಹ ಚರ್ಚೆ. ಹಾಗಾದರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ತಪ್ಪಿಸಿಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಿರೋಧ ಪಕ್ಷದವರು ಹೋರಾಟ ಮಾಡ್ತಾ ಇದ್ರು. ಸಿದ್ದರಾಮಯ್ಯರಿಂದ ಅಕ್ರಮ ನಡೆದಿದೆ, ಸಿದ್ದರಾಮಯ್ಯ ಜೈಲಿಗೆ ಹೋಗೋದು ಗ್ಯಾರಂಟಿ, ಸಿದ್ದರಾಮಯ್ಯರ CM ಸ್ಥಾನಕ್ಕೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಸಿದ್ದು ಜೈಲಿಗೆ ಹೋದರೆ CM ಸ್ಥಾನ DKಶಿ ಪಾಲಾಗುತ್ತೆ, ಸತೀಶ್ ಜಾರಕಿಹೊಳಿ ಪಾಲಾಗುತ್ತೆ, MB ಪಾಟೀಲ್ ಪಾಲಾಗುತ್ತೆ, G. ಪರಮೇಶ್ವರ್ ಅವರ ಪಾಲಾಗುತ್ತೆ, ಹಂಗೂ ಹಿಂಗೂ ಅಂತೇಳಿ ಸಾಕಷ್ಟು ರೀತಿಯ ಮಾತುಗಳು ಕೂಡ ವ್ಯಕ್ತವಾಗಿತ್ತು. ಆದರೆ ಈಗ ಸಿದ್ದೂರವರಿಗೆ ಸಿಕ್ಕಿರತಕ್ಕಂತಹ ತಾತ್ಕಾಲಿಕ ರಿಲೀಫ್ನಿಂದ ವಿರೋಧ ಪಕ್ಷದವರ ಬಾಯಿಗೆ ಬೀಗ ಬಿದ್ದಂತಾಗಿದೆ.